ಬರೀ ವಿವಾದ ಗಲಾಟೆ ಇದು ಯಾಕೆ ಆಗ್ತಾ ಇದೆ ಅಂತ. ಸರ್, ಒಬ್ಬ ಕ್ಷೇತ್ರದ ಶಾಸಕರ ಬಗ್ಗೆ ಜಾತಿ ಬಗ್ಗೆ ಉಲ್ಲೇಖ ಮಾಡ್ತಾನೆ. ನೀನು ಬಲಿಜಿಗಾನ, ನೀನು ಬಲಿಜಾನ, ಯಾಕೆ ಈ ರೀತಿಯ ರಾಜಕೀಯ ದ್ವೇಷ ಸೃಷ್ಟಿಯಾಗಿದೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಬಹುಶಃ ನೀವು ನೋಡಿರ್ತಾರೆ ಅನ್ಸುತ್ತೆ. ಆಚೆ ಕಡೆ ಕಾರ್ಯಕ್ರಮ ಮುಗಿಸ್ಕೊಂಡು ಆಚೆ ಕಡೆ ಬರ್ತಾರೆ, ಮುತ್ತಿಗೆ ಹಾಕ್ತಾರೆ, ಸೀದಾ ಚಪ್ಪಲಿ ತೂರು ಬರುತ್ತೆ. ಯಾರ ಸಂಸ್ಕೃತಿ ಇದು? ಕುಮಾರಣ್ಣ ಖಬರ್ದಾರ್, ಪ್ರದೀಪ್ ಈಶ್ವರ್ ಅವರಿಗೆ ಕಮಾಂಡ್ ಇಲ್ಲ ಅಂತ. ಸರ್, ಮಗು ತರ ಕೂತಿದ್ರು ಅವರು. ಎಷ್ಟು ಅವ್ರ ತಂದೆ ತಾಯಿ ಧರ್ಮಪತ್ನಿ ಎಲ್ಲರನ್ನ ಹೇಳ್ತಾ ಇರ್ತಾರೆ, ಅವಾಚ ಶಬ್ದಗಳಿಂದ ಹೇಳ್ತಾ ಇರ್ತಾರೆ. ಆದ್ರೂ ಕೂಡ ಏನು ಮಾತಾಡಲಿ, ಯಾಕಂದ್ರೆ ಕಾರ್ಯಕ್ರಮ ಸುಸೂತ್ರವಾಗಿ ನಡೀಲಿ ಅಂತ. ಸರ್, ರೋಷಾವೇಶ ಒಂದು ನಿಯತ್ತಾಗಿರೋ ಮನುಷ್ಯ ಅದು ಇದ್ದೇ ಇರುತ್ತೆ ಸರ್. ಗಾಂಧಿ ಅಲ್ಲ ಸರ್ ಈ ಕೆನ್ನೆ ಕೊಟ್ಟು ಈ ಕೆನ್ನೆ ಕೊಡಕ್ಕೆ. ದೊಡ್ಡ ತಟ್ಟಿರಿರ್ಬೋದು, ನಾನು ಯಾವುದೇ ಕಾರಣಕ್ಕೆ ತಪ್ಪು ಅಂತ ಹೇಳಕ್ ಹೋಗಲ್ಲ. ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಇವತ್ತು ವಾದಿಸ್ತೀನಿ ಸರ್. ಪ್ರದೀಪ್ ಈಶ್ವರ್ ಅವರು ಪ್ರಚಾರ ಪ್ರಿಯ. ನೀನು ಹೋಗ್ತೀಯಾ, ಬೆಂಗಳೂರಿಗೆ ಹೋಗ್ತೀಯಾ, ನೋಡ್ತೀಯಾ? ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ಎಂ ದಂಡು. ಕುಮಾರಣ್ಣ ಖಬರ್ದಾರ್, ದಮ್ಮಿದ್ರೆ ಚಿಕ್ಕಬಳ್ಳಾಪುರಕ್ಕೆ ಬಾ ಅಂತ ಸವಾಲು ಹಾಕಿದಂತಹ ಪ್ರದೀಪ್ ಈಶ್ವರ್ ಅವರು ಸದ್ಯ ರಾಜ್ಯ ರಾಜಕಾರಣದಲ್ಲಿ ಸೆನ್ಸೇಷನನ್ನು ಕ್ರಿಯೇಟ್ ಮಾಡಿದ್ದಾರೆ. ಒಂದಲ್ಲ ಒಂದು ಹೇಳಿಕೆಗಳನ್ನು ಕೊಟ್ಟು ಒಂದಲ್ಲ ಒಂದು ವಿಚಾರಕ್ಕೆ ಪ್ರದೀಪ್ ಈಶ್ವರ್ ಅವರು ಮುನ್ನೆಲೆಗೆ ಬರ್ತಾನೆ ಇರ್ತಾರೆ. ಬಟ್ ಈ ಬಾರಿ ಬಂದಿರುವಂಥದ್ದು ಚಪ್ಪಲಿ ಎಸೆತ ಕಾರಣಕ್ಕಾಗಿ. ಹಾಗಾದರೆ ಚಿಕ್ಕಬಳ್ಳಾಪುರದಲ್ಲಿ ಏನೆಲ್ಲ ಆಗ್ತಾ ಇದೆ ಅದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಲಿದ್ದಾರೆ ಕಾಂಗ್ರೆಸ್ನ ಮುಖಂಡರು, ಜೊತೆಗೆ ವಕ್ತಾರರಾಗಿರುವಂಥ ಆದಿನಾರಾಯಣ ಅವರು. ಬನ್ನಿ, ಅವರನ್ನು ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಆದಿನಾರಾಯಣ ಸರ್, ನಾವು ಜಯಂತಿ ಎಂದು ಏನಾಯಿತು ಅಂತ ಅದ್ರ ಬಗ್ಗೆ ಮಾತನಾಡ್ತೀನಿ. ಬಟ್ ಚಿಕ್ಕಬಳ್ಳಾಪುರದಲ್ಲಿ ಯಾಕೆ ಈ ರೀತಿಯಾಗಿ ಪರಿಸ್ಥಿತಿ ಉಂಟಾಗ್ತಾ ಇದೆ ಅಂತ ಹೇಳಿ. ಚಿಕ್ಕಬಳ್ಳಾಪುರ ಅಂತ ಹೇಳಿದ್ರೆ ಈ ಹಿಂದೆ ಅಂದರೆ ಒಂದು 5 ವರ್ಷಗಳ ಹಿಂದಕ್ಕೆ ಹೋದರೆ ಚಿಕ್ಕಬಳ್ಳಾಪುರ ಅಂತ ಹೇಳಿದ್ರೆ ಬೇರೆ ಬೇರೆ ವಿಚಾರಕ್ಕೆ ಸುದ್ದಿ ಆಗ್ತಾ ಇತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಬರೀ ವಿವಾದ ಗಲಾಟೆ ಇದು ಯಾಕೆ ಆಗ್ತಾ ಇದೆ ಅಂತ. ಮೊದಲನೇದಾಗಿ ನಿಮಗೂ ಸ್ವಾಗತ ಕೋರ್ತಾರೆ. ನಿಮ್ಮ ವಿಚಾರವಾಗಿ ನೀವು ಡಿಬೇಟ್ ಮಾಡ್ತಾ ಇರೋದು. ಬಟ್ ಏನಾಗುತ್ತೆ ಅಂದರೆ ಮೂಲ ಹುಡ್ಕಕ್ಕೆ ಹೋದರೆ ಕುಮಾರಸ್ವಾಮಿ ಅವರಿಂದ ಶುರುವಾಗುತ್ತೆ ಇದು. ಕುಮಾರಸ್ವಾಮಿ ಅವರು ನಮ್ಮ ಶಾಸಕರ ಬಗ್ಗೆ ಒಂದು ಟ್ವೀಟ್ ಮಾಡ್ತಾರೆ, ಒಂದು CS ಐಟ್ ಬಗ್ಗೆ ವಿಚಾರವಾಗಿ ಮಾತಾಡ್ತಾರೆ. ಸರ್, ರಾಜಕಾರಣದಲ್ಲಿ ಇರಬೇಕಾದ್ರೆ CS ಐಟ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಇದೆ. ಆ CS ಐಟ್ ತಗೊಳ್ಳೋದಂತ ಕುಮಾರಸ್ವಾಮಿ ಅವ್ರಿಗೆ ಏನು ಸಮಸ್ಯೆ? ಅದನ್ನು ಬೇರೆ ರೀತಿಯಲ್ಲಿ ಬಿಂಬಿಸಕ್ಕೆ ಹೋಗ್ತಾರೆ. ಆವಾಗ ನಮ್ಮ ಶಾಸಕರು ಏನು ಮಾಡ್ತಾರೆ ಅಂದರೆ, ಒಬ್ಬ ಶಾಸಕರ ಬಗ್ಗೆ ಒಬ್ಬ ಕೇಂದ್ರ ಸಚಿವರು ಒಂದು ಬಟ್ ಮಾಡಿದಾಗ ಅದಕ್ಕೆ ಉತ್ತರ ಕೊಡಲೇಬೇಕಲ್ವಾ? ಇಲ್ಲಾಂದರೆ ಒಂದು ಕ್ಷೇತ್ರಕ್ಕೆ ಒಂದು ಕೆಟ್ಟ ಸಂದೇಶ ಹೋಗುತ್ತೆ, ಸಮಾಜದಲ್ಲಿ ಒಂದು ಕೆಟ್ಟ ಸಂದೇಶ ಹೋಗುತ್ತೆ. ಬಟ್ ರಾಜಕೀಯವಾಗಿ ಒಂದು ಕೆಟ್ಟ ಸಂದೇಶ ಹೋಗುತ್ತೆ ಅಂತಂದಾಗ ಅವರು ಅದನ್ನು ಸ್ಪಷ್ಟನೆ ಕೊಡ್ತಾರೆ. ಸ್ಪಷ್ಟನೆ ಕೊಡಬೇಕಾದ್ರೆ ಇವರು ಪ್ರಶ್ನೆ ಮಾಡ್ತಾರೆ, ನೀವು ಯಾವ ರೀತಿ ಇಷ್ಟೆಲ್ಲ ಸಂಪಾದನೆ ಮಾಡ್ತೀರಿ ಅಂತ ನಮ್ಮ ಶಾಸಕರು ಮರು ಪ್ರಶ್ನೆ ಮಾಡ್ತಾರೆ. ಅವ್ರಿಗೆ ಮರು ಪ್ರಶ್ನೆ ಮಾಡಿದಾಗ ಏನಾಗುತ್ತೆ ಅಂದರೆ, ಬಟ್ ಅಲ್ಲಿಗೆ ನಿಲ್ಲಿಲ್ಲ ಇದು. ನಮ್ಮ ಶಾಸಕರು ಒಂದು ಸುದ್ದಿಗೋಷ್ಠಿ ಮಾಡಿಬಿಟ್ಟು ಆರಾಮಾಗಿ ಅವರು ಇರ್ತಾರೆ. ಅಲ್ಲಿಂದ ಶುರುವಾಗ್ತದೆ ನೋಡಿ ಸರ್. JDS ಅವರ ಕೆಲವರ ಒಂದು ಏನು ಕಾರ್ಯಕರ್ತರು ಮುಖಂಡರಿದ್ದಾರೆ, ಅಲ್ಲಿಂದ ಶುರುವಾಗುತ್ತೆ. ಮೊದಲನೇದಾಗಿ JDSನ ಶಿಡ್ಲಘಟ್ಟ ಕ್ಷೇತ್ರದ ಶಾಸಕರಾದ ಅಂತ BN ರವಿಕುಮಾರ್ ಅವರು ಒಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು, ನೀನು ಯಾವನು ನಮ್ಮ ದೇವೇಗೌಡರ ಬಗ್ಗೆ ಮಾತಾಡೋಕ್ಕೆ, ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡೋಕ್ಕೆ, JDS ಪಕ್ಷದ ಬಗ್ಗೆ ಮಾತಾಡೋಕ್ಕೆ ನೀನು ಯಾರು ಅಂತ ಏಕವಂಚದಲ್ಲಿ ಮಾತಾಡ್ತಾರೆ. ಅಲ್ಲಿಗೂ ಸುಮ್ಮನಿರ್ತೀವಿ. ಅದಕ್ಕೂ ಮಿಗಿಲಾಗಿ ಒಬ್ಬ ಕ್ಷೇತ್ರದ ಜನಪ್ರತಿನಿಧಿ ಆಗಿದ್ಕೊಂಡು, ಒಬ್ಬ ಶಾಸಕರಾಗಿದ್ಕೊಂಡು ಅವರು ಹೇಳ್ತಾರೆ ಆ ಪ್ರೆಸ್ ಮೀಟಲ್ಲಿ, ನಾನೊಬ್ಬ ಅವಿದ್ಯಾವಂತ ಅಂತ ಹೇಳ್ತಾರೆ. ಯಾರು? ಶಿಡ್ಲಘಟ್ಟದ BN ರವಿಕುಮಾರ್ ಅವರು ಅವಿದ್ಯಾವಂತರಂತ ಮಾತಾಡ್ತಾರೆ. ಸರ್, ಒಬ್ಬ ಕ್ಷೇತ್ರದ ಶಾಸಕರ ಬಗ್ಗೆ ಜಾತಿ ಬಗ್ಗೆ ಉಲ್ಲೇಖ ಮಾಡ್ತಾರೆ. ನೀನು ಬಲ್ಜಿಗಾನ, ನೀನು ಬಲಿಜಾನ. ಎಷ್ಟರ ಮಟ್ಟಿಗೆ ಅವರು ತೇಜೋವಧೆ ಮಾಡ್ತಾರೆ ಅಂದರೆ ಶಾಸಕರ ಬಗ್ಗೆ. ಆಯಿತು, ಸುಮ್ಮನಿರ್ತೀವಿ, ನಾವು ಯಾರು ಏನೂ ಮಾತಾಡೋಕ್ಕೆ ಹೋಗಲ್ಲ. ಅದಾದ ಒಂದು 2 ದಿನಕ್ಕೆ ಸರ್ಕಾರಿ ಕಾರ್ಯಕ್ರಮ ಕೆಂಪೇಗೌಡರ ಜಯಂತಿ ಬರುತ್ತೆ. ಅದಕ್ಕೆ ಕ್ಷೇತ್ರದಲ್ಲಿ ಅಧ್ಯಕ್ಷತೆ ಶಾಸಕರದಿರುತ್ತೆ. ಶಾಸಕರು ಬರ್ತಾರೆ. ಶಾಸಕರು ಬಂದಾಗ ಯಾವ ರೀತಿ ನಡ್ಕೋಬೇಕು ನೀವು? JDS ಪಕ್ಷದವ್ರು ಯಾವ ರೀತಿ ನಡ್ಕೋಬೇಕು? BJP ಪಕ್ಷದವ್ರು ಯಾವ ರೀತಿ ನಡ್ಕೋಬೇಕು? ಬರ್ತಾರೆ ಶಾಸಕರು, ಪ್ರೋಟೋಕಾಲ್ ಪ್ರಕಾರ ಚಿಕ್ಕಬಳ್ಳಾಪುರದಲ್ಲಿ ಕನ್ನಡ ಭವನ ಅಂತ ಒಂದು ಹಾಲಿದೆ, ಹಾಲಿಗೆ ಬರ್ತಾರೆ. ಹಾಲಿಗೆ ಬರಬೇಕಾದ್ರೆ ಕಿತಾಪತಿ ನಡೀತದೆ. ಅವ್ರು ಕೆಂಪೇಗೌಡರು ಮಾಲಾರ್ಪಣೆ ಮಾಡೋಕ್ಕೆ ಹೋಗ್ತಾರೆ. ಒಕ್ಕಲಿಗರ ಕಲ್ಯಾಣ ಮಂಟಪ ಅಂತಿದೆ. ಒಕ್ಕಲಿಗರ ಕಲ್ಯಾಣ ಮಂಟಪ ಮುಂದೆ ಒಂದು ಕೆಂಪೇಗೌಡರ ಸ್ಟ್ಯಾಚು ಇದೆ. ಸ್ಟ್ಯಾಚುಗೆ ಮಾಲಾರ್ಪಣೆ ಮಾಡೋಕ್ಕೆ ಹೋಗ್ತಾರೆ. ಅಲ್ಲೇ ಶುರುವಾಗುತ್ತೆ ಕಿರಿಕ್ ಮಾಲಾರ್ಪಣೆ ಮಾಡಬಾರ್ದು ಅಂತೇಳ್ಬಿಟ್ಟು. ಆದರೂ ಕೂಡ ಶಾಸಕರು ವಿನಯದಿಂದ, ಯಾಕಂದರೆ ಗೌರವ ಕೊಡಬೇಕು ಕೆಂಪೇಗೌಡರಿಗೆ ಅಂತೇಳ್ಬಿಟ್ಟು, ಈ ನಾಡನ್ನು ಕಟ್ಟಿದವರು ಕೆಂಪೇಗೌಡರಿಗೆ ಗೌರವದಿಂದ ಮಾಲಾರ್ಪಣೆ ಮಾಡಿಬಿಟ್ಟು ಪ್ರೋಟೋಕಾಲ್ ಪ್ರಕಾರ ಅವರು ಕನ್ನಡ ಭವನಕ್ಕೆ ಬರ್ತಾರೆ. ಸರ್ಕಾರಿ ಅಧಿಕಾರಿಗಳೆಲ್ಲ DC, ತಹಸೀಲ್ದಾರು, AC ಮತ್ತು SP ಮತ್ತು ರೆವಿನ್ಯೂ ಅಧಿಕಾರಿ, ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಅಧ್ಯಕ್ಷತೆ ವಹಿಸಿರೋ ಶಾಸಕರು ಎಲ್ಲ ಕಾಯ್ತಾ ಇರ್ತಾರೆ. ಆದರೆ ಶಾಸಕರು ಬರೋಕ್ಕೆ ಬಿಡಲ್ಲಲ್ಲಿ. ಕನ್ನಡ ಭವನಕ್ಕೆ ಶಾಸಕರು ಬರೋಕ್ಕೆ ಬಿಡಲ್ಲ. ಕೂಗಾಟ, ಚೀರಾಟ, ರಂಪಾಟ ಮಾಡ್ತಾರೆ. ಸರ್, 1-2 ನಿಮಿಷ ಗೇಟಿಂದ ಒಳಗಡೆ ಬರೋಕ್ಕೆ ಹರಸಾಹಸ ಮಾಡಿ ಅರ್ಧ ಗಂಟೆ ಆಗುತ್ತೆ ಬರೋಕ್ಕೆ. ಅಷ್ಟರ ಮಟ್ಟಿಗೆ ತೊಂದರೆ ಮಾಡ್ತಾರೆ. ಆದರೂ ಕೂಡ ಸೌಮ್ಯ ಸ್ವಭಾವದಿಂದ ಇರ್ತಾರೆ. ಹೋಗ್ತಾರೆ, ಇದೇ ಥರ ಹಾಲಲ್ಲಿ ಕೂತ್ಕೊತಾರೆ ಸ್ಟೇಜ್ ಮೇಲೆ.
ಅಲ್ಲಿ ಗಣ್ಯ ವ್ಯಕ್ತಿಗಳೆಲ್ಲ ಬಂದಿರ್ತಾರೆ, DC ಇರ್ತಾರೆ, ತಹಸೀಲ್ದಾರ್ ಇರ್ತಾರೆ, AC ಇರ್ತಾರೆ, ಮತ್ತು MP ಇರ್ತಾರೆ, ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿರ್ತಾರೆ, ಸಂಬಂಧಪಟ್ಟ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು, ಸ್ವಾಮೀಜಿಗಳು ಬಂದಿದ್ದಾರೆ, ಮತ್ತು ಪ್ರತಿಯೊಬ್ಬರು ಬಂದಿದ್ದಾರೆ. ಸ್ಟೇಜ್ ಮೇಲೆ ಕೂತ್ಕೊಂಡಿರ್ಬೇಕಾದ್ರೆ ಅಲ್ಲಿ ಕನ್ನಡ ಭವನ ಹಾಲಲ್ಲಿ ಸುಮಾರು ಒಂದು 2,000 ಜನ ಜಮಾಯಿಸಿರ್ತಾರೆ. ನಮ್ಮ ಪಕ್ಷದಿಂದ ಕೇವಲ ಸರ್ಕಾರಿ ಕಾರ್ಯಕ್ರಮ ಅಂತೇಳ್ಬಿಟ್ಟು ಶಾಸಕರು ಮಾತ್ರ ಸ್ಟೇಜ್ ಮೇಲೆ ಇದ್ದರೆ, BJP ಮತ್ತು JDS ಪಕ್ಷದ ಕಾರ್ಯಕರ್ತರು ಮುಖಂಡು ಒಂದು 2,000 ಜನ ಜಮಾಯಿಸಿರ್ತಾರೆ. ಚೀರಾಟ 2 ಅವರು ಇದೇ ಥರ ಕೂತಿರ್ತಾರೆ. ಅವರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಬಹುಶಃ ನೀವು ನೋಡಿರ್ತಾರೆ ಅನಿಸುತ್ತೆ. ನೀನು ಹುಚ್ಚ ವೆಂಕಟ್ಟು, ಅವನು ಇವನು, ತಂದೆ ತಾಯಿ ಹೆಂಡತಿ ಮಕ್ಕಳು ಪ್ರತಿಯೊಬ್ಬರನ್ನು ನಿಂದಿಸ್ತಾರೆ. ಆದರೂ ಕೂಡ ಶಾಂತ ಸ್ವಭಾವದಿಂದ ಇರ್ತಾರೆ. ಒಂದು ಮಾತು ಮಾತಾಡಲ್ಲ ಅವರು, ಯಾಕಂದರೆ ಸರ್ಕಾರಿ ಕಾರ್ಯಕ್ರಮ ಅಂತೇಳ್ಬಿಟ್ಟು ಏನೇ ಮಾತಾಡಿದ್ರು, ಎಷ್ಟೇ ಪ್ರವೋಕ್ ಮಾಡಿದ್ರು ಶಾಸಕರು ಕಾರ್ಯಕ್ರಮದಲ್ಲಿ ಹೆಂಗಿರ್ಬೇಕು ಹಂಗಿರ್ತಾರೆ. ಇನ್ನೂ ಒಂದು ಮಿಗ್ಲಾಗಿ ಹೇಳ್ಬಿಡ್ತೀನಿ, ಆ ಕಾರ್ಯಕ್ರಮದಲ್ಲಿ ಗಣ್ಯ ವ್ಯಕ್ತಿಗಳು ಭಾಷಣ ಮಾಡಬೇಕಾದ್ರೆ ಈ BJP ಅವರು JDS ಅವರು ಸಂಸದರು ಭಾಷಣ ಮಾಡಬೇಕಾದ್ರೆ ಸುಮ್ಮನಿರ್ತಾರೆ, ಮತ್ತು DC ಅವರು ಭಾಷಣ ಮಾಡಬೇಕಾದ್ರೆ ಸುಮ್ಮನಿರ್ತಾರೆ, ಮತ್ತು BJP ಅವರು ಯಾವುದೇ ನಾಯಕ ಭಾಷಣ ಮಾಡಬೇಕು ಸುಮ್ಮನೆ ಇರ್ತಾರೆ, JDS ನಾಯಕರು ಭಾಷಣ ಮಾಡಬೇಕು ಸುಮ್ಮನೆ ಇರ್ತಾರೆ. ನಮ್ಮ ಶಾಸಕರು ಭಾಷಣ ಮಾಡೋಕ್ಕೆ ಹೋದರೆ ದಾಂಧಲೆ ಮಾಡ್ತಾರೆ, ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಆದರೂ ಕೂಡ ಶಾಂತ ಸ್ವಭಾವದಿಂದ ಇರ್ತಾರೆ. ಆಚೆ ಕಡೆ ಕಾರ್ಯಕ್ರಮ ಮುಗಿಸ್ಕೊಂಡು ಆಚೆ ಕಡೆ ಬರ್ತಾರೆ, ಮುತ್ತಿಗೆ ಹಾಕ್ತಾರೆ. ಏನು ಮಾಡ್ಬೋದು ಹೇಳಿ ಸರ್? ಏನು ಮಾಡ್ಬೋದು ಅವಾಗ ಮುತ್ತಿಗೆ ಹಾಕಿದಾಗ? ಆದರೂ ಕೂಡ ಶಾಸಕರು ಸುಮ್ಮನೆ ತೆರಳ್ತಾ ಇರ್ತಾರೆ. ಒಂದು ಕಾರ್ಯಕ್ರಮ ಅಂದಮೇಲೆ ಒಂದು ಮೆರವಣಿಗೆ ಮಾಡ್ತಾರೆ, ಮೆರವಣಿಗೆಯಲ್ಲಿ ಕಾರಲ್ಲಿ ನಿಂತ್ಕೊತಾರೆ, ಸೀದಾ ಚಪ್ಪಲಿ ತೂರು ಬರುತ್ತೆ. ಯಾರ ಸಂಸ್ಕೃತಿ ಇದು? ಯಾರ ಸಂಸ್ಕೃತಿ ಚಪ್ಪಲಿ ಎಸೆಯೋದು? ಯಾಕಾಯಿತು? ಯಾರು ಮಾಡಿಸಿದ್ರು? ಬರಬೇಕಲ್ವ ಆಚೆ ಕಡೆ. ಓಕೆ, ನೀವು ಕೂಡ ಅದೇ ಜಿಲ್ಲೆಯವರು, ನಿಮ್ಗೇನು ಅನ್ನಿಸ್ತಾ ಇದೆ? ಯಾರು ಮಾಡಿಸಿರ್ಬೋದು? ಯಾಕೆ ಈ ರೀತಿಯ ರಾಜಕೀಯ ದ್ವೇಷ ಸೃಷ್ಟಿಯಾಗಿದೆ ಅಂತ? ಸರ್ ಏನಿಲ್ಲ, ನಮ್ಮ ಶಾಸಕರು ಕುಮಾರಸ್ವಾಮಿನ ಪ್ರಶ್ನೆ ಮಾಡಿದ್ದು ದೊಡ್ಡ ತಪ್ಪಂತೆ. ದೊಡ್ಡ ಒಕ್ಕಲಿಗ ನಾಯಕ, ನಮ್ಮ ನಾಯಕನನ್ನು ಪ್ರಶ್ನೆ ಮಾಡಿಷ್ಟು ದೊಡ್ಡವನ ನೀನು? ಓಕೆ, ನಮ್ಮ ಸಮಾಜದ ನಾಯಕನನ್ನು ಪ್ರಶ್ನೆ ಮಾಡುವಷ್ಟು ದೊಡ್ಡವನಾಗಿದೆಯಾ ನೀನು? ನಿನಗೇನು ಅರ್ಹತೆ ಇದೆ? ಕುಮಾರಸ್ವಾಮಿ ಅವರನ್ನು ಪ್ರಶ್ನೆ ಮಾಡೋ ಅರ್ಹತೆ ನಿನಗಿದೆಯಾ? ನೀನು ಯಾವ ದೊಡ್ಡ ನಾಯಕ? ನೀನು ಯಾವ ನಮ್ಮ ಒಕ್ಕಲಿಗರದ ಪರಮೋಚ್ಚ ನಾಯಕ ಅಂತೇಳ್ಬಿಟ್ಟು ಅವರನ್ನು ಪ್ರಶ್ನೆ ಮಾಡಬಾರ್ದಂತೆ ನಮ್ಮ ಕುಮಾರಸ್ವಾಮಿ ಅವರನ್ನು ಪ್ರಶ್ನೆ ಮಾಡಿದೆ ಇಲ್ಲಿ ತಪ್ಪಾಯಿತು. ಓಕೆ, ಈಗ ನೀವು ಅವರ ಸಂಸ್ಕೃತಿ ಬಗ್ಗೆ ಮಾತನಾಡ್ತಾ ಇದ್ರಲ್ವಾ? ಈಗ ಪ್ರದೀಪ್ ಈಶ್ವರ್ ಅಂತ ಹೇಳಿದ್ರೆ ಈ ಬಾರಿ ಮೊದಲ ಬಾರಿಗೆ ಶಾಸಕರಾಗಿರುವಂಥದ್ದು. ಕುಮಾರಸ್ವಾಮಿ ಅವರು ಅಂತ ಹೇಳಿದ್ರೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಹೌದು, ಹಾಲಿ ಕೇಂದ್ರ ಸಚಿವರು ಕೂಡ. ಕುಮಾರಣ್ಣ ಖಬರ್ದಾರ್ ಅನ್ನೋದೆಷ್ಟು ಸರಿ? ಸರ್ ಯಾಕೆ ಬಂತು ಖಬರ್ದಾರ್ ಅಂತ? ಯಾಕೆ ಬಂತು? ಯಾಕೆ ಬಂತ ಹೇಳಿ? ಈಗ ಅಲ್ಲಿ ಗಲಾಟೆ ಮಾಡಿದ್ದು ಕುಮಾರಣ್ಣ ಅಲ್ಲ, ಕುಮಾರಸ್ವಾಮಿ ಅವರಲ್ಲ. ಹೌದು, JDS ಕಾರ್ಯಕರ್ತರು ಗಲಾಟೆ ಮಾಡಿದ್ರು. ಅಲ್ಲಿ ಗಲಾಟೆ ಮಾಡಿದ್ದು ಮತ್ತೆ ಈ ಹಿಂದೆ ಪ್ರೆಸ್ ಮೀಟ್ ಮಾಡಿದ್ದು ಕೂಡ ರವಿಕುಮಾರ್ ಅವರು. ಸೊ ಇದೆಲ್ಲವನ್ನ ಬಿಟ್ಟು ಡೈರೆಕ್ಟ್ ಆಗಿ ಪ್ರದೀಪ್ ಈಶ್ವರ್ ಅವರು ಕುಮಾರಸ್ವಾಮಿ ಅವರನ್ನೇ ಟಾರ್ಗೆಟ್ ಮಾಡಿದ್ರ ಇಂಟೆನ್ಷನ್ ಏನು? ಸರ್ ಇಲ್ಲಿ ಮಾಡಿದ್ದಾರೋ, ದಾಂಧಲೆ ಮಾಡಿದ್ದಾರೋ, ಚಪ್ಪಲಿ ತೂರಿದ್ದಾರೋ, ಯಾರ ಪಕ್ಷದ ಕಾರ್ಯಕರ್ತರು ಪ್ರವೋಕ್ ಮಾಡಿದ್ದಾರೋ, 1,000 ರೂಪಾಯಿ ದುಡ್ಡು ಕೊಟ್ಟು ಕರ್ಕೊ ಬಂದಿದ್ದಾರಲ್ಲಿ ಯಾರು ಸರ್ ಮಾಡಿದ್ದು? ಇದೆಲ್ಲ JDS. ಇವತ್ತು ಜೈಲಲ್ಲಿ ಇರೋದು ಯಾರು? JDS ಕಾರ್ಯಕರ್ತರು. JDS ನನ್ನ ಹತ್ರ ವಿಡಿಯೋಗಳಿದೆ, ಸಾಕ್ಷಿ ಸಮೇತ ಕೊಡ್ತೀನಿ.